ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಟಿ ವಿ ಎಸ್ ಕನೆಕ್ಟಿನ ಫೀಚರ್ಸನ್ನು ಹೇಳ್ತೀನಿ. ಸೊ ಇದು ಟಿ ವಿ ಎಸ್ ಕನೆಕ್ಟಿನ ಹೋಮ್ ಪೇಜು. ಸೊ ಈ ಆ್ಯಪ್ ಅನ್ನೋದು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಐಸ್ಟೋರಲ್ಲಿ ಸಿಗುತ್ತೆ. ಈ ಆ್ಯಪಲ್ಲಿ ನಿಮಗೆ ವಿವಿಧ ಫೀಚರ್ಗಳನ್ನು ನಿಮಗೆ ಈ ಆ್ಯಪಲ್ಲಿ ಲಭ್ಯವಿರುತ್ತೆ. ಈ ಆ್ಯಪಿನ ಮೊದಲ ಫೀಚರ್ ಏನಂದರೆ ಮೈ ರೈಡ್ಸ್. ಸೊ ಈ ಮೈ ರೈಡ್ಸ್ ಸೆಕ್ಷನಲ್ಲಿ ಏನಾದರೂ ಹೋದರೆ ಸೊ ನಿಮಗೆ ನೀವು ಇಲ್ಲಿವರೆಗೂ ಏನೇನು ರೈಡ್ಸ್ ಮಾಡಿದಿರೋ ಆ ಪರ್ಟಿಕ್ಯುಲರ್ ವೆಹಿಕಲಲ್ಲಿ ಸೊ ನಿಮಗೆ ಆ ಡೀಟೇಲ್ ಎಲ್ಲ ಸಿಗುತ್ತೆ. ಇನ್ನೂ ನೀವು ಏನಾದರೂ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸೊ ನಿಮಗೆ ನಿಮ್ಮ ಹಳೆ ರೈಡ್ಗಳು ಡೀಟೇಲ್ಸು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ನೀವು ಯಾವ ಡೇಟಲ್ಲಿ ನೀವು ಡ್ರೈವ್ ಮಾಡಿದ್ದೀರಾ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀರಾ, ಎಷ್ಟು ಡ್ಯೂರೇಷನಲ್ಲಿ ನೀವು ಗಾಡಿ ಓಡಿಸಿದ್ರೆ ಎಲ್ಲ ನಿಮಗೆ ಈ ಮೈ ರೈಡ್ಸಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಲಾಸ್ಟ್ ರೈಡ್ ಇನ್ಫಾರ್ಮೇಷನ್ನು. ಸೊ ಈ ಪಾರ್ಟಲ್ಲಿ ನಿಮಗೆ ಆ್ಯಾವ್ರೇಜ್ ಸ್ಪೀಡು, ಟಾಪ್ ಸ್ಪೀಡು, ಲ್ಯಾಬ್ ಡಿಸ್ಟೆನ್ಸು, ಸ್ಟ್ರೀಟ್ ಮೋಡ್ ರೈಡ್ಸ್, ಸ್ಪೋರ್ಟ್ಸ್ ಮೋಡ್ ರೈಡ್ಸು, ಟೋಟಲ್ ಡ್ಯೂರೇಷನ್ನು, ಫ್ಯೂಲ್ ಸ್ಟೇಟಸ್ಸು ಎಲ್ಲ ತೋರಿಸುತ್ತೆ. ನಂತರ ನೀವು ನಿಮ್ಮದು ಬೆಸ್ಟ್ ಟೈಮು ಕೂಡ ಇಲ್ಲಿ ತೋರಿಸುತ್ತೆ. ಆಮೇಲೆ ನಿಮ್ಮ ಟಿ ವಿ ಎಸ್ ಗಾಡಿಯಲ್ಲಿ ನೀವು ಲಾಸ್ಟ್ ರೈಡ್ ಯಾವಾಗ ಓಡಿಸಿದ್ರೋ ಸೊ ಅದರದ್ದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಸ್ಟಾರ್ಟ್ ಯಾವಾಗ ಮಾಡಿದ್ರಿ, ಎಂಡ್ ಯಾವಾಗ ಮಾಡಿದ್ರಿ, ಸೊ ಅವೆಲ್ಲ ನಿಮಗೆ ಈ ಆ್ಯಪಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಫೀಚರ್ ಏನಂದರೆ ಲಾಸ್ಟ್ ಪಾರ್ಕ್ ಲೊಕೇಶನ್. ಸೊ ಈ ಲಾಸ್ಟ್ ಪಾರ್ಕ್ ಲೊಕೇಶನಲ್ಲಿ ನೀವು ನಿಮ್ಮ ಗಾಡಿನ ಎಲ್ಲಿ ಪಾರ್ಕ್ ಮಾಡಿದಿರೋ ಸೊ ಅದರದ್ದು ಲೊಕೇಶನ್ನು ತೋರಿಸುತ್ತೆ. ಸೊ ಈ ಫೀಚರ್ನ ಆ್ಯಕ್ಸೆಸ್ ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿರೋ ಮೊಬೈಲ್ GPS ಅಥವಾ ಮೊಬೈಲ್ ಲೊಕೇಶನ್ನ ಎನೇಬಲ್ ಮಾಡಬೇಕು. ಸೊ ಇದು ಎನೇಬಲ್ ಮಾಡಿದ ನಂತರ ಸೊ ನಿಮ್ಮ ಗಾಡಿ ಎಲ್ಲಿ ಪಾರ್ಕ್ ಮಾಡಿದರೋ ಅದರದ್ದು ಲೊಕೇಶನ್ನು ತೋರಿಸುತ್ತೆ ಇಲ್ಲಿ. ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಟಿ ವಿ ಎಸ್ ಕಮ್ಯುನಿಟಿ. ಈ ಫೀಚರಲ್ಲಿ ನೀವು ಏನು ಟಿ ವಿ ಎಸ್ ಬೈಕ್ ತೊಗೊಂಡಿದ್ದೀರೋ ಸೊ ಅದರದ್ದು ಕಮ್ಯುನಿಟಿ ಫಾರ್ಮ್ ಆಗಿರುತ್ತೆ. ಸೊ ಕರೆಂಟ್ಲಿ ಇಲ್ಲಿ ಬರೀ ಅಪ್ಯಾಚಿ ಬೈಕಿಗೆ ಮಾತ್ರ ಕಮ್ಯುನಿಟಿ ಅವೈಲೇಬಲ್ ಇದೆ. ಸೊ ಇನ್ನೂ ಬೇರೆ ಗಾಡಿಗಳಿಗೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ. ಸೊ ನೀವು ಏನೇನು ರೈಡ್ಸ್ ಮಾಡಿದ್ದೀರಾ ಅಥವಾ ಎಲ್ಲೆಲ್ಲಿ ಅಡ್ವೆಂಚರ್ಸ್ ಎಲ್ಲ ಮಾಡಿದ್ದೀರಾ ಸೊ ಈ ಕಮ್ಯುನಿಟಿಯಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ರೀಡೋಮೀಟರ್. ಸೊ ಈ ರೀಡೋಮೀಟರ್ನ ಆ್ಯಕ್ಸೆಸ್ ಮಾಡಬೇಕಾದ್ರೆ ನೀವು ನಿಮ್ಮ ಫೋನಲ್ಲಿರೋ ಬ್ಲೂಟೂತು ಮತ್ತು ಲೊಕೇಶನ್ನ ಎನೇಬಲ್ ಮಾಡಬೇಕು. ಸೊ ಅದು ಎನೇಬಲ್ ಮಾಡಿದ ನಂತರ ನೀವು ಆ ರೀಡೋಮೀಟರ್ನ ಆ್ಯಕ್ಸೆಸ್ ಮಾಡ್ಬೋದು. ನಂತರ ಇದು ರೀಡೋಮೀಟರ್ ಕರೆಕ್ಟ್ ಆಗಿದ್ದಕ್ಕಿಂತ ಮುಂಚೆ ನೀವು ನಿಮ್ಮ ಟಿ ವಿ ಎಸ್ ವೆಹಿಕಲ್ನ ಗಾಡಿನ ಆನ್ ಮಾಡಬೇಕು. ಸೊ ಗಾಡಿ ಆನ್ ಮಾಡಿದ ನಂತರ ನೀವು ನಿಮ್ಮ ರೀಡೋಮೀಟರ್ನ ಎನೇಬಲ್ ಮಾಡಬೇಕು ವಿತ್ ಬ್ಲೂಟೂತ್ ಆ್ಯಂಡ್ GPS. ಈಗ ನೋಡ್ತಿದ್ದೀರಾ ಇದು ರೀಡೋಮೀಟರ್ ಕನೆಕ್ಟ್ ಆಗಿದೆ ಗಾಡಿಗೆ. ಸೊ ಈ ರೀಡೋಮೀಟರಲ್ಲಿ ನೀವು ಡ್ಯೂರೇಷನ್ ಅಥವಾ ಟೈಮ್ ಎಷ್ಟು ತೊಗೊಂಡಿದ್ದೀರಾ ಒಂದು ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಸೊ ಅದು ತೋರಿಸುತ್ತೆ. ನಂತರ ನೀವು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದೀರಾ ಅದು ತೋರಿಸುತ್ತೆ. ನೀವು ಸ್ಪೀಡ್ ಎಷ್ಟು ಯೂಸ್ ಮಾಡಿದ್ದೀರಾ ಅದು ತೋರಿಸುತ್ತೆ. ನಂತರ ಇದು ಬೈಕ್ ಕ್ರ್ಯಾಶ್ ಐಕಾನ್ ಮೇಲೆ ಒತ್ತಿದ್ರೆ ಅದು ಎಮರ್ಜೆನ್ಸಿ ಅಥವಾ SOSಗೆ ಲೀಡ್ ಆಗುತ್ತೆ. ಸೊ ಈ ನಂಬರ್ಗೆ ಡಯಲ್ ಮಾಡಿದರೆ ಸೊ ಅದು ಟಿ ವಿ ಎಸ್ ಕಸ್ಟಮರ್ ಕೇರ್ಗೆ ಹೋಗುತ್ತೆ. ನಂತರ ಈ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಹೋದರೆ ಈ ಬೈಕು ಮತ್ತು ಆ್ಯಪ್ ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ಫಸ್ಟ್ ಫೀಚರ್ ಏನಂದರೆ ಡು ನಾಟ್ ಡಿಸ್ಟರ್ಬ್. ಸೊ ಈ ಡು ನಾಟ್ ಡಿಸ್ಟರ್ಬ್ ಮೋಡ್ನ ಎನೇಬಲ್ ಮಾಡಿದ್ರೆ ಸೊ ನಿಮಗೆ ಏನು ಇನ್ಕಮಿಂಗ್ ಕಾಲ್ಸ್ ಬರುತ್ತೆ ನಿಮ್ಮ ಫೋನಿಗೆ ಸೊ ಅದು ಡಿಸ್ಕನೆಕ್ಟ್ ಆಗುತ್ತೆ ನೀವು ಡ್ರೈವಿಂಗ್ ಮಾಡೋ ಟೈಮಲ್ಲಿ. ನಂತರ ಇದು ಓವರ್ ಸ್ಪೀಡ್ ಅಲರ್ಟ್ ಏನಂದರೆ ಅದನ್ನೇನಾದರೂ ಎನೇಬಲ್ ಮಾಡಿದ್ರೆ ಸೊ ಅದು ಡಿಟೆಕ್ಟ್ ಆಗುತ್ತೆ, ಅದು ಓವರ್ ಸ್ಪೀಡ್ ಆಗಿದೆಯಾ ಇಲ್ಲ ಅಂತ ಅದು ಡಿಟೆಕ್ಟ್ ಆಗುತ್ತೆ. ನಿಮ್ಮ ಬೈಕಿನ ಸ್ಪೀಡೋಮೀಟರ್ನ ಬ್ರೈಟ್ನೆಸ್ ಕೂಡ ನೀವು ಇನ್ಕ್ರೀಸು ಡಿಕ್ರೀಸು ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಏನಂದರೆ ಮ್ಯಾಪ್ಸ್. ಸೊ ಇದು ನ್ಯಾವಿಗೇಷನ್ ಐಕಾನ್ ಮೇಲೆ ಒತ್ತಿದ್ರೆ ಈ ಲಾಸ್ಟ್ ಐಕಾನಲ್ಲಿ ಸೊ ಅದು ನಿಮಗೆ ನಿಮ್ಮ ಮ್ಯಾಪ್ಸ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಈ ಮ್ಯಾಪ್ಸಲ್ಲಿ ನಿಮ್ಮ ನೆಚ್ಚಿನ ಡೆಸ್ಟಿನೇಷನ್ಗೆ ನೀವು ಟೈಪ್ ಮಾಡಿದ್ರೆ ಸೊ ಆ ಡೆಸ್ಟಿನೇಷನ್ಗೆ ನಿಮಗೆ ಆ ರೂಟ್ ಅಥವಾ ದಾರಿಯನ್ನು ತೋರಿಸುತ್ತೆ. ನಂತರ ನಿಮ್ಮ ಬೈಕಿನ ಸ್ಪೀಡೋಮೀಟರಲ್ಲೂ ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಹೋಗಬೇಕು, ಇದು ಲೆಫ್ಟ್ ಹೋಗಬೇಕಾ, ರೈಟ್ ಹೋಗಬೇಕಾ, ಸ್ಟ್ರೈಟ್ ಹೋಗಬೇಕಾ ಅನ್ನೋದು ಆ ಬೈಕಲ್ಲಿ ನಿಮಗೆ ತೋರಿಸುತ್ತೆ. ಸೊ ಈ ಮ್ಯಾಪ್ಸ್ ಫೀಚರ್ ಅನ್ನೋದು ಒಂದು ಒಳ್ಳೆ ಫೀಚರ್ ಇದೆ ಈ ಟಿ ವಿ ಎಸ್ ಕನೆಕ್ಟ್ ಆ್ಯಪಲ್ಲಿ. ನಂತರ ಮ್ಯಾಪ್ ಹಿಸ್ಟ್ರಿ ಕೂಡ ನಿಮಗೆ ಈ ಮ್ಯಾಪ್ಸ್ ಫೀಚರಲ್ಲಿ ನಿಮಗೆ ಲಭ್ಯವಿದೆ. ಈಗ ನಾವು ಸ್ಪೀಡೋಮೀಟರ್ದು ಫಂಕ್ಷನಾಲಿಟಿ ಹೆಂಗಿದೆ ಅಂತಲೂ ನೋಡೋಣ. ಸೊ ಈಗ ಗಾಡಿಯಲ್ಲಿರೋ ಸ್ಪೀಡೋಮೀಟರ್ ಮತ್ತು ಮ್ಯಾಪಲ್ಲಿರೋ ರೀಡೋಮೀಟರು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ಆ್ಯಪಲ್ಲಿ ನೋಡೋಣ. ಸೊ ಈಗ ಗಾಡಿ ಅನ್ನೋದು ಆನ್ ಮಾಡಿದ್ದೀನಿ ನಾನು. ಈ ರೀಡೋಮೀಟರ್ ಆ್ಯಕ್ಸೆಸ್ ಮಾಡೋಕ್ಕೆ ಬ್ಲೂಟೂತ್ ಮತ್ತು ಲೊಕೇಶನ್ ಅನ್ನೋದು ಎನೇಬಲ್ ಆಗಿರಬೇಕು ಫೋನಲ್ಲಿ. ಸೊ ಈಗ ನೋಡ್ತಿದ್ದೀರಾ ಇವಾಗ ಗಾಡಿ ಅನ್ನೋದು ಸ್ಟಾರ್ಟ್ ಆಗಿದೆ ಮೂಮೆಂಟು ಆ್ಯಂಡ್ ಇವಾಗ ಡ್ಯೂರೇಷನ್ನು ಸ್ಟಾರ್ಟ್ ಆಗಿದೆ, ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಒಂದು 100 to 200 ಮೀಟರ್ಸ್ ನೋಡೋಣ ಹೆಂಗೆ ಫಂಕ್ಷನ್ ಆಗುತ್ತೆ ಈ ರೀಡೋಮೀಟರ್ ಅನ್ನೋದು. ಸೊ ಈಗ ನೋಡ್ತಿದ್ದೀರಾ ಡ್ಯೂರೇಷನ್, ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಅನ್ನೋದು ರನ್ನಿಂಗಲ್ಲಿದೆ. ಡಿಸ್ಟೆನ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾಯಿದೆ, ಸ್ಪೀಡ್ ಅನ್ನೋದು ಇನ್ಕ್ರೀಸು ಡಿಕ್ರೀಸು ಆಗ್ತಿದೆ ಡಿಪೆಂಡಿಂಗ್ ಅಪಾನ್ ದಿ ಸ್ಪೀಡ್ ಮತ್ತು ರೋಡ್. ಸೊ ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಸೊ ಅದೇ ಪ್ರಕಾರ ಈ ಆ್ಯಪಲ್ಲಿ ಡಿಟೆಕ್ಟ್ ಆಗ್ತಿದೆ ಅದಕ್ಕೆ ತಕ್ಕವಾಗಿ. ಸೊ ಈಗ ಮ್ಯಾಪಲ್ಲಿ ಇರುವ ಇನ್ನಷ್ಟು ಫೀಚರ್ಸನ್ನು ನೋಡೋಣ ಇವಾಗ. ಈ ಮ್ಯಾಪ್ಸಲ್ಲಿರುವ ಇನ್ನಷ್ಟು ಫೀಚರ್ಸು ಏನಂದರೆ ಇಲ್ಲಿ ನೀವು ಹಾಸ್ಪಿಟಲ್ಸು, ರೆಸ್ಟೋರೆಂಟ್ಸು, ಪೆಟ್ರೋಲ್ ಬಂಪ್ಸು, ಟಿ ವಿ ಎಸ್ ಸರ್ವಿಸ್ ಸ್ಟೇಷನ್ಸ್ ಕೂಡ ನೀವು ಇಲ್ಲಿ ಆ್ಯಕ್ಸೆಸ್ ಮಾಡ್ಬೋದು ಇಲ್ಲಿ.
ಸೊ ಗೂಗಲ್ ಮ್ಯಾಪ್ಸ್ ಹೆಂಗೆ ಫಂಕ್ಷನ್ ಆಗುತ್ತೋ ಸಿಮಿಲರ್ ವೇ ಆಗಿ ಈ ಟಿ ವಿ ಎಸ್ ಕನೆಕ್ಟಲ್ಲಿರೋ ಮ್ಯಾಪ್ಸ್ ಕೂಡ ಹಾಗೆ ಫಂಕ್ಷನ್ ಆಗುತ್ತೆ. ನೀವು ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು ಅನ್ನೋದು ನಿಮಗೆ ನಿಮ್ಮ ಗಾಡಿಯಲ್ಲಿರೋ ಸ್ಪೀಡೋಮೀಟರಲ್ಲಿ ನಿಮಗೆ ಎಷ್ಟು ದೂರ ಅನ್ನೋ ಡಿಸ್ಟೆನ್ಸ್ ಕೂಡ ನಿಮಗೆ ಅಲ್ಲಿ ತೋರಿಸುತ್ತೆ. ನಾನು ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಈ ಕ್ಲಿಕ್ ಮಾಡಿದ ನಂತರ ನಿಮಗೆ ಓವರ್ ಸ್ಪೀಡ್ ಅಲರ್ಟ್, ಡು ನಾಟ್ ಡಿಸ್ಟರ್ಬ್ ಮೋಡ್ ಅನ್ನೋದೆಲ್ಲ ಸಿಗುತ್ತೆ ನಿಮಗೆ. ಈಗ ನಾನು ಪೆಟ್ರೋಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಯರ್ ಬೈ ಪೆಟ್ರೋಲ್ ಬಂಕ್ಸ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ನಂತರ ನೀವು ಹಾಸ್ಪಿಟಲ್ ಐಕಾನ್ ಮೇಲೆ ಒತ್ತಿದ್ರೆ ಸೊ ನಿಮಗೆ ನಿಯರ್ ಬೈ ಇರೋ ಹಾಸ್ಪಿಟಲ್ಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ನಂತರ ನೀವು ರೆಸ್ಟೋರೆಂಟ್ ಐಕಾನ್ ಮೇಲೆ ಏನಾದರೂ ಒತ್ತಿದ್ರೆ ಸೊ ನಿಮಗೆ ಹತ್ತಿರ ಇರುವ ರೆಸ್ಟೋರೆಂಟ್ಗಳನ್ನು ನಿಮಗೆ ಇಲ್ಲಿ ತೋರಿಸುತ್ತೆ. ನಂತರ ನಿಮಗೆ ಹಲವಾರು ರೆಸ್ಟೋರೆಂಟ್ಗಳು ಆಪ್ಷನ್ನು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ. ಸೊ ಇವಿಷ್ಟು ಟಿ ವಿ ಎಸ್ ಕನೆಕ್ಟಲ್ಲಿರುವ ಮ್ಯಾಪ್ಸಿನ ಫೀಚರ್ಗಳು. ಸೊ ನಂತರ ನೀವು ನಿಮ್ಮ ಡೆಸ್ಟಿನೇಷನ್ಗೆ ಏನಾದರೂ ರೀಚ್ ಆಗಿದ್ದೀರೋ ಅಥವಾ ನೀವು ನಿಮ್ಮ ರೈಡ್ನ ಫಿನಿಷ್ ಮಾಡಬೇಕು, ಸೊ ಅದರಲ್ಲಿ ನಿಮಗೆ ಸ್ಟಾಪ್ ರೈಡ್ ಅನ್ನೋ ಆಪ್ಷನ್ ಬರುತ್ತೆ ನಿಮಗೆ. ಸೊ ಆ ಸ್ಟಾಪ್ ರೈಡ್ ಆಪ್ಷನಲ್ಲಿ ಒತ್ತಿದ್ರೆ ಸೊ ನಿಮಗೆ ಡು ಯು ವಾಂಟ್ ಟು ಎಂಡ್ ದ ರೈಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದರಲ್ಲಿ ನೀವು ಎಸ್ ಮಾಡಿಬಿಟ್ರೆ ಅದು ರೀಡೋಮೀಟರ್ ಅನ್ನೋದು ಡಿಸೇಬಲ್ ಆಗುತ್ತೆ. ಸೊ ಡಿಸೇಬಲ್ ಆಗಿದ ನಂತರ ನೀವು ನಿಮ್ಮ ರೈಡ್ ಏನು ಮಾಡಿದ್ದೀರೋ ಅದು ನಿಮ್ಮ ಮೈ ರೈಡ್ಸಲ್ಲಿ ನಿಮಗೆ ಅದು ಸ್ಟೋರ್ ಆಗುತ್ತೆ. ನಂತರ ನೀವು ಏನಾದರೂ ರೈಡ್ನ ಎಂಡ್ ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿರೋ ಬ್ಲೂಟೂತ್ ಮತ್ತು ಲೊಕೇಶನ್ ಅನ್ನೋದು ಕೂಡ ಎನೇಬಲ್ ಮಾಡಿಬಿಟ್ಟು ನಂತರ ನೀವು ರೈಡ್ನ ಡಿಸೇಬಲ್ ಮಾಡ್ಬೋದು ಅಥವಾ ಎಂಡ್ ಮಾಡ್ಬೋದು. ಸೊ ಹೀಗಾಗಿ ನೀವು ನಿಮ್ಮ ಟಿ ವಿ ಎಸ್ ವೆಹಿಕಲ್ಲಿರುವ ರೈಡ್ ಅನ್ನೋದು ನೀವು ಎಂಡ್ ಮಾಡ್ಬೋದು. ಸೊ ಈಗ ಈ ಆ್ಯಪಿನ ಕೊನೆಯ ಫೀಚರ್ ಏನಂದರೆ ಶಾಪಿಂಗ್ ಪಾರ್ಟ್. ಸೊ ಇದೊಂದು ಹೊಸ ಫೀಚರು ಟಿ ವಿ ಎಸ್ ಕನೆಕ್ಟ್ ಅವರು ಇಂಪ್ಲಿಮೆಂಟ್ ಮಾಡಿರೋದು. ಸೊ ಈ ಫೀಚರಲ್ಲಿ ನೀವು ನಿಮ್ಮ ಆಕ್ಸೆಸರೀಸು, ಮರ್ಚೆಂಡೈಸು, ಹೆಲ್ಮೆಟ್ಸು ಇಲ್ಲಿ ಖರೀದಿ ಮಾಡ್ಬೋದು. ಟಿ ವಿ ಎಸ್ ವೆಹಿಕಲ್ ಮಾಡೆಲ್ ವೈಸ್ ಆಗಿ ನೀವು ಶಾಪಿಂಗ್ ಮಾಡ್ಬೋದು. ಸೊ ನಿಮಗೆ ಯಾವ್ಯಾವ ಆಕ್ಸೆಸರೀಸ್ ಬೇಕು, ಯಾವ್ಯಾವ ಪರ್ಸನಲ್ ಕೇರ್ ಬೇಕು, ಯಾವ ಹೆಲ್ಮೆಟ್ಗಳು ಬೇಕು, ಸೊ ಅದು ನಿಮಗೆ ಈ ಆ್ಯಪಲ್ಲಿ ದೊರೆಯುತ್ತೆ. ವೈಡ್ ರೇಂಜ್ ಆಫ್ ವೆರೈಟಿ ಆಫ್ ಹೆಲ್ಮೆಟ್ಸ್ ಅನ್ನೋದು ನಿಮಗೆ ಈ ಆ್ಯಪಲ್ಲಿ ಲಭ್ಯವಿದೆ. ನಂತರ ನೀವು ಟಾಪ್ ಆಫ್ ದ ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಫ್ರೀ ಶಿಪ್ಮೆಂಟು, ನೋ ಕಾಸ್ಟ್ EMI ಮತ್ತು 10% ಆಫ್ ಆನ್ ಫಸ್ಟ್ ಪರ್ಚೇಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ನಂತರ ನಿಮಗೆ ಯಾವ ಥರದ್ದು ಹೆಲ್ಮೆಟ್ ಬೇಕಾದರೂ ನೀವು ಇಲ್ಲಿ ಖರೀದಿ ಮಾಡ್ಬೋದು. ನಂತರ ನಿಮ್ಮ ರೈಡ್ಗೆ ಸಂಬಂಧಪಟ್ಟ ಇರುವ ಕ್ಲೋತ್ಸ್ ಅನ್ನೋದು ನೀವು ಇಲ್ಲಿ ಖರೀದಿ ಮಾಡಬಹುದು. ನಂತರ ನೀವು ಅರ್ಬನ್ ವೇರ್ ಸೆಕ್ಷನ್ಗೆ ಏನಾದರೂ ಹೋದರೆ ಸೊ ನಿಮಗೆ ಇಷ್ಟವಾದ ಕ್ಲೋತ್ಸ್ ಅನ್ನೋದು ನೀವು ಇಲ್ಲಿ ಖರೀದಿ ಮಾಡ್ಬೋದು. ವಿವಿಧ ವೈಡ್ ರೇಂಜ್ ಆಫ್ ಕ್ಲೋತ್ಸ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ಟೆ ಅಲ್ಲದೆ ಶೂಸು, ವಾಲೆಟ್ಟು, ಬೆಲ್ಟ್ಗಳು ಅವೆಲ್ಲ ಕೂಡ ಇಲ್ಲಿ ಲಭ್ಯವಿದೆ. ನಿಮಗೆ ಬ್ಯಾಗ್ಗಳು, ಜಾಕೆಟ್ಗಳು, ಕ್ಯಾಪ್ಗಳು ಎಲ್ಲ ಸಿಗುತ್ತೆ ಈ ಆ್ಯಪಲ್ಲಿ. ನಂತರ ಲೇಟೆಸ್ಟ್ ಅಪ್ಡೇಟ್ಸ್ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಟಿ ವಿ ಎಸ್ ನ್ಯೂಸ್ ಲೆಟರ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ನಂತರ ಟಾಪ್ ಆಫ್ ದ ಸ್ಕ್ರೀನಲ್ಲಿ ನಿಮಗೆ 4 ಐಕಾನ್ ಅನ್ನೋದು ಕಾಣುತ್ತೆ ನಿಮಗೆ. ನಾನು ಕಾರ್ಟ್ ಬಟನ್ ಮೇಲೆ ಒತ್ತಿದೆ. ಸೊ ಕಾರ್ಟ್ ಬಟನ್ ಮೇಲೆ ಒತ್ತಿದ ನಂತರ ಸೊ ನಾವು ಏನೇನು ಆ್ಯಡ್ ಟು ಕಾರ್ಟ್ ಮಾಡಿದ್ದೀವೋ ಅದು ನಿಮಗೆ ಅಲ್ಲಿ ತೋರಿಸುತ್ತೆ. ನಂತರ ಹಾರ್ಟ್ ಬಟನ್ ಮೇಲೆ ಒತ್ತಿದ್ರೆ ವಿಶ್ ಲಿಸ್ಟ್ ಅನ್ನೋದು ಇಲ್ಲಿ ತೋರಿಸುತ್ತೆ. ನಂತರ ನೀವು ಟ್ರಕ್ ಬಟನ್ ಮೇಲೆ ಏನಾದರೂ ಒತ್ತಿದ್ರೆ ಸೊ ನಿಮ್ಮ ಆರ್ಡರ್ ಅನ್ನೋದು ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಅದಕ್ಕೆ ನೀವು OTP ಹಾಕಿ ನೀವು ಟ್ರ್ಯಾಕ್ ಮಾಡ್ಬೋದು ಆರ್ಡರ್ನ. ಲೆಫ್ಟ್ ಟಾಪಲ್ಲಿ ಪ್ರೊಫೈಲ್ ಮೇಲೆ ಒತ್ತಿದ್ರೆ ಸೊ ನಿಮಗೆ ಮರ್ಚೆಂಡೈಸು, ಆಕ್ಸೆಸರೀಸ್ ಅನ್ನೋದು ನಿಮಗೆ ಇಲ್ಲಿ ಲಿಸ್ಟು ಸಿಗುತ್ತೆ. ನಂತರ ನೀವು ಆರ್ಡರ್ ನಂಬರ್ ಹಾಕಿ ನೀವು ಟ್ರ್ಯಾಕ್ ಮಾಡ್ಬೋದು. ನಂತರ ರೈಟ್ ಟಾಪ್ ಆಫ್ ದ ಸ್ಕ್ರೀನಲ್ಲಿ ನಿಮಗೆ ಹೆಡ್ಫೋನ್ ಅನ್ನೋದು ಒಂದು ಐಕಾನ್ ಕಾಣುತ್ತೆ. ಆ ಐಕಾನ್ ಮೇಲೆ ಒತ್ತಿದ್ರೆ ಸೊ ನಿಮಗೆ ಏನಾದರೂ ಇಶ್ಯೂಸ್ ಇದ್ದರೆ ರಿಪೋರ್ಟ್ ಮಾಡೋಕ್ಕೆ, ನಂತರ ಫೀಡ್ಬ್ಯಾಕ್ ಅಥವಾ ಸಜೆಷನ್ ಏನಾದರೂ ಕೊಡಬೇಕಾದ್ರೆ ಸೊ ಆ ಕಸ್ಟಮರ್ ಕೇರ್ ಅನ್ನೋದು ಐಕಾನ್ ಮೇಲೆ ನೀವು ಕೊಡಬಹುದು. ಇವಿಷ್ಟು ಟಿ ವಿ ಎಸ್ ಕನೆಕ್ಟ್ ಆ್ಯಪಲ್ಲಿರುವ ಫೀಚರ್ಗಳು. ಈ ವಿಡಿಯೋನ ಲೈಕು, ಕಮೆಂಟು, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.